ಯಾರೋ ಒಬ್ರು ಸಮುದಾಯದ ಮುಖಂಡರು ದೊಡ್ಡವರು ಹೇಳ್ತಾರಂತೆ, ಬೆಳೀಲಿ ನಮ್ಗೇನ್ ಅಭ್ಯಂತರ ಇಲ್ಲ, ಹೋಬಳಿಗೆ ಇಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಬೆಳೀಲಿ ಅಂತ ಹೇಳ್ತಾರಂತೆ ಸರ್. ಅದ್ ಬೆಳಿಬೇಕು ಅಂತಂದ್ರೆ ಹೋಬಳಿಗೆ ನಾನು ದುಡ್ಡು ಕೊಟ್ಟು ಬೆಳಿಬೇಕಾ ಸರ್? ಇವಾಗ ಯಾರಾದ್ರೂ ಕಷ್ಟ ಇದಾರೆ ಅಂತ ನನ್ವರೆಗೂ ಬಂದ್ರೆ ಅಲ್ವಾ ನನಗ ಅವ್ರು ಸಹಾಯ ಮಾಡಿ ಇದು ಆದ್ಕೊಳಕ್ಕೆ. ಅಲ್ಲಿಗೆ ಏನ್ ಸರ್ ಅರ್ಥ? ಯಾರಿಗ್ ಸರ್ ನಾನು ಹೋಗಿ ದುಡ್ಡು ಕೊಟ್ಟು ಬೆಳಿಬೇಕು? ಗೊತ್ತಿಲ್ಲ ಸರ್, ಅದು ಹಂಗೆ ಹೇಳ್ತಾರಂತೆ. ಹೇಳಿದವ್ರಿಗೆ ಅರ್ಥ ಆಗತ್ತೆ, ಹೇಳಿದವ್ರು ಅದಕ್ಕೆ ಆನ್ಸರ್ ಕೊಡ್ಬೇಕು. ನಾನ್ ಬರುವಷ್ಟರಲ್ಲಿ ಅದನ್ನ ಅವ್ರ ಸ್ಟಾಫ್ ಕೈಯಲ್ಲಿ ತೆಗಿಸು ಅರಸಿದ್ದಾರೆ. ಯಾಕೆ ಅರಸ್ಬೇಕಿತ್ತು? ಅರಸಿರೋದು ತೆಗಿಸಿರೋ ವಿಚಾರ ಕಂಪ್ಲೇಂಟ್ ಆಗ್ಲಿ ತಂದಿದ್ದಾರೆ ಈಗ. ಹೌದು, ನಾನು ಹೋಗಿ ಅಲ್ಲಿ ಮಾತಾಡಿ ಬಂದಿದ್ದೀನಿ. ಅವ್ರೇನ್ ಹೇಳ್ತಾರೆ, ನನ್ನ ಅಧಿಕಾರ ನನ್ನಿದು, ನನ್ನಿಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಶ್ರೀನಿವಾಸಪುರದಲ್ಲಿ ನನಗೆ ಅಧಿಕಾರ ಇದೆ, ನನ್ನ ತಾಲೂಕು ಆಫೀಸು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಅದನ್ನೇ ಹೇಳಿದ್ದೀನಿ ಸರ್. MLA ಇದಾರೆ, ಪ್ರೋಟೋಕಾಲ್ ಪ್ರಕಾರ MLA MP ಎಲ್ಲಾ ಬ್ಯಾನರ್ಸ್ ಇರಬೇಕು, ಎಲ್ಲಾ ಫೋಟೋಸ್ ಇರುತ್ತೆ ಅಲ್ವಾ ಸರ್? ಅದ್ ಯಾಕೆ ತೆಗಿಸ್ಬೇಕು? ಅಲ್ಲ ತೆಗಿಸ್ಲಿ, ಅದಕ್ಕೂ ಪ್ರಾಬ್ಲಮ್ ಇಲ್ಲ. ನನ್ನ ಪ್ರಾಬ್ಲಮ್, ನನ್ನ ಇಶ್ಯೂ ಇವಾಗ ಏನು ಅಂತಂದ್ರೆ, ಬ್ಯಾನರ್ನ ಯಾಕೆ ಅರಿಬೇಕಿತ್ತು? ಅರಿಯುವಂತ ಅಧಿಕಾರ ಅವ್ರಿಗೆ ಏನಿದೆ ಅಷ್ಟೇ ನನ್ನ ಪ್ರಾಬ್ಲಮ್. ಆಫೀಸ್ ಹತ್ರ ಹಾಕಿರ್ತಕ್ಕಂಥ ಬ್ಯಾನರು ಇವತ್ತು ಬೆಳಗ್ಗೆ ತಹಶೀಲ್ದಾರ್ ಅವರು ಅವರ ಸ್ಟಾಫ್ ಕೈಯಲ್ಲಿ ಹೇಳಿಸಿ ಅದನ್ನ ಬ್ಯಾನರ್ ತೆಗ್ಸಿರೋದ್ರಲ್ಲಿ ನನಗೆ ಯಾವುದೇ ಅಭ್ಯಂತರ ಇಲ್ಲ. ಅವ್ರಿಗೆ ಬ್ಯಾನರ್ ಬೇಡ ಅಂದ್ರೆ ತೆಗಿಸ್ಬೋದು, ಬಟ್ ತೆಗಿಸ್ಬಿಟ್ಟು ಅದನ್ನ ಹರಿದು ಬಿಸಾಕಿದ್ದಾರೆ. ಯಾಕೆ ಬಿಸಾಕ್ಬೇಕು? ಬಿಸಾಕುವಂತಹ ಅಧಿಕಾರ ಅವ್ರಿಗೇನಿದೆ? ಅದರಲ್ಲಿ ವಾಲ್ಮೀಕಿ ಇದ್ದಾರೆ, ಅಂಬೇಡ್ಕರ್ ಇದ್ದಾರೆ, ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಅವ್ರಿಗೆ ಮರ್ಯಾದೆ ಇಲ್ವಾ? ಅಲ್ಲಿಗೆ ವಾಲ್ಮೀಕಿ ಮರ್ಯಾದೆ ಇಲ್ವಾ? ಅಲ್ಲಿಗೆ ದಲಿತ ಸಮಾಜಕ್ಕೆ ಅನ್ಯಾಯ ಮಾಡ್ದಂಗಲ್ವಾ, ಮೋಸ ಮಾಡ್ದಂಗಲ್ವಾ ಅವರು? ನನಗೆ ತಹಶೀಲ್ದಾರ್ ಆನ್ಸರ್ ಕೊಡ್ಬೇಕು. ಇಲ್ಲ ಅಂತಂದ್ರೆ ನನ್ನ ಹೈಕಮಾಂಡ್ ವರ್ಗು DC SP ವರ್ಗೂ ಹೋಗ್ತೀನಿ. ಮಾಡಿದ್ವು ಅದನ್ನ ಮಾತ್ರ ಅವ್ರು ತೆಗ್ಸಿದ್ದಾರೆ. ತೆಗಿಸ್ಲಿ, ನಮ್ಗೆ ಅಭ್ಯಂತರ ಇಲ್ಲ. ಬಟ್ ಬ್ಯಾನರ್ನ ಅರಿದಿದ್ದಾರೆ. ಯಾಕೆ ಅರಿಬೇಕಿತ್ತು? ಅರಿಯುವಂತ ರೈಟ್ಸ್ ಏನಿದೆ? ಅವ್ರು ಆ ಬ್ಯಾನರ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದಾರಾ? ಅದ್ ತೆಗಿಸ್ ಪಕ್ಕಕ್ಕೆ ಇಟ್ಟಿದ್ದಿದ್ರೆ ಇವತ್ತು ನಾವು ಬೇರೆ ಕಡೆ ಕಟ್ಕೋಬಹುದಿತ್ತು. ಅದಕ್ಕೂ ನನಗೆ ಬೇಜಾರಿಲ್ಲ. ಅದ್ರಲ್ಲಿ ವಾಲ್ಮೀಕಿ ಅವರಿದ್ದಾರೆ, ನಮ್ಮ ಸಮಾಜದ ದೇವರು ವಾಲ್ಮೀಕಿ ಅವರಿದ್ದಾರೆ, ಅಂಬೇಡ್ಕರ್ ಇದ್ದಾರೆ, ಸಂವಿಧಾನ ಕೊಟ್ಟಂತಹ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಸಾಹೇಬರಿದ್ದಾರೆ. ಅಂತ ಬ್ಯಾನರ್ ಅನ್ನ ಅವರು ಅರೆದಿದ್ದಾರೆ ಅಂತಂದ್ರೆ ಅವ್ರ ಸಮಾಜಕ್ಕೆ ಏನು ಇದು ಕೊಡ್ತಿದ್ದಾರೆ? ಅವರು ಯಾವ ಮಾಹಿತಿ ಕೊಡ್ತಿದ್ದಾರೆ? ತೆಗಿಬೇಕು ಅಂತ ಗಮನಕ್ಕೆ ತಂದ್ರು. ನಾವು ಇಷ್ಟ ಹಾಕಿದ್ದೀನಿ ಸರ್. ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ರೆ, ಏನು ಸಿದ್ದರಾಮಯ್ಯ CM ಸಿದ್ದರಾಮಯ್ಯ ಫೋಟೋ ಹಾಕೋಬೇಕಿತ್ತು. ಹಾಕಿದ್ದಿದ್ರೆ ನಮ್ಗೆ ಅಭ್ಯಂತರ ಇರಲಿಲ್ಲ. ಯಾರ್ಯಾರು ಫೋಟೋಗಳು ಹಾಕೋಬಿಟ್ಟು ನಮ್ಮ ವಾತಾವರಣದಲ್ಲಿ ಹಾಕೊಂಡ್ರೆ ಯಾಕೆ ಹಾಕೋಬೇಕಿತ್ತು? ತೆಗಿಬೇಕು. ಯಾಕೆ ಸರ್ ತೆಗಿಬೇಕು ಅಂತಂದ್ರೆ ನನ್ನ ಅಧಿಕಾರ, ನನ್ನ ಇಷ್ಟ ಅಂತ ಹೇಳೋದು. ನಾವು ತೆಗಿಯೋಣ ನಾವು ಹೋಗೋಷ್ಟರಲ್ಲಿ ಅವರೇ ತೆಗೆದು ಅರ್ದು ಬಿಸಾಕಿದ್ದಾರೆ. ನಮ್ಗೆ ತೆಗೆಯುವಂತ ಟೈಮ್ ಕೂಡ ಅವ್ರು ಕೊಟ್ಟಿಲ್ಲ. ಇರೋಳಲ್ಲ ನಾನು ಯಾವತ್ತೂ ಅಷ್ಟೇ ನನ್ನವರೆಗೂ ಬಂದವ್ರಿಗೆ, ಕಷ್ಟ ಅಂತ ಬಂದವ್ರಿಗೆ ನಾನು ಸಹಾಯ ಮಾಡ್ಕೊಂಡೆ ಬಂದಿರೋದು. ಇವತ್ತು ಅಷ್ಟೇ ನಾನು ಎಲ್ಲೂ ಅಷ್ಟೇ ಯಾವ ತಾಲೂಕು ಆಫೀಸ್ ಹತ್ರ ಹೋಗಿ ನನ್ನ ಜಿಲ್ಲಾಧ್ಯಕ್ಷರು JDS ಅಂತ ಹೇಳ್ಕೊಂಡು ನಾನು ಬದುಕಿಲ್ಲ ಸರ್. ಇದಾರಲ್ಲ ಇವಾಗ ನಮ್ಮ ಬ್ಯಾನರ್ ಅರ್ದಿದಾರಲ್ಲ, ನನ್ನ ಬ್ಯಾನರ್ ಅರ್ದಿರೋದಕ್ಕೆ ನನಗೆ ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ವಾಲ್ಮೀಕಿ ಅವರಿದ್ದಾರೆ, ಅಂಬೇಡ್ಕರ್ ಅವರಿದ್ದಾರೆ. ಯಾಕೆ ಅರಿಬೇಕಿತ್ತು? ಇವಾಗ ಇವರೆಲ್ಲ ದಲಿತ ಸಂಘಟನೆಗಳಿದಾರಲ್ಲ, ಇದಕ್ಕೆ ಉತ್ತರ ಕೊಡ್ಬೇಕು. ತಹಶೀಲ್ದಾರ್ ಅವರು ಉತ್ತರ ಕೊಡ್ಬೇಕು. ಇದಕ್ಕೆ ಏನ್ ಮಾಹಿತಿ ಕೊಡಕ್ ಹೊರಟಿದ್ದಾರೆ ಪಬ್ಲಿಕ್ಗೆ ತಹಶೀಲ್ದಾರ್ ಅವರು? ತುಂಬಾ ನೋವಾಗಿದೆ ಸರ್. ಇಲ್ಲ ಅಂದ್ರೆ ನಾನು ಹೋರಾಟ ಮಾಡಕ್ ರೆಡಿ ಇದ್ದೀನಿ. ನನ್ನ ಹೋರಾಟ ನನ್ನ ವೈಯಕ್ತಿಕ ಹೋರಾಟ ಅಲ್ಲ. ನಮ್ಮ ಸಮಾಜದ ವಾಲ್ಮೀಕಿ ಮತ್ತು ಅಂಬೇಡ್ಕರ್ ಅವರ ಬ್ಯಾನರ್, ಅವ್ರ ಫೋಟೋವನ್ನ ಅರೆದಿರೋದಕ್ಕೆ ನನ್ನ ಹೋರಾಟ.